ನೆಲಪಾಲು ಶ್ರೀ ವೀರಾಂಜನೇಯ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಪುತ್ತೂರು ಜಿಲ್ಲೆಯ ವತಿಯಿಂದ ಮಹಾಸತ್ಸಂಗ ಮತ್ತು ಮಹಾ ಆರತಿಯು ಜನವರಿ 25ರಂದು ಸಂಜೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ 17 ಆಯಾಮಗಳಲ್ಲಿ ಒಂದಾಗಿರುವಂತಹ ಸತ್ಸಂಗ ಪ್ರಮುಖ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ದಿನ ಅಂಗವಾಗಿ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 4:30ರಿಂದ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ 1000 ದೀಪಗಳ ಸಂಭ್ರಮೋತ್ಸವ ಮತ್ತು ಏಕಕಾಲದಲ್ಲಿ ಹನುಮಾನ್ ಚಾಲಿಸ್ ಪಠಣವನ್ನ ಮಾಡಲಾಗುತ್ತದೆ. ಇದೇ ಸಂದರ್ಭ ಜಿಲ್ಲಾ ಮಠ ಮಂದಿರ ಅರ್ಚಕ ಪುರೋಹಿತ ಸಂಪರ್ಕ ಪ್ರಮುಖ ಶಶಾಂಕ ಭಟ್ಟವೇನೂರು ಅವರು ಬೌದ್ಧಿಕನ್ನ ನೀಡಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸತ್ಸಂಗ ಸಹ ಪ್ರಮುಖ ರವಿಕುಮಾರ್ ಕೈತಡ್ಕ, ಶ್ರೀ ವೀರಾಂಜನೇಯ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಂಕಪ್ಪಗೌಡ, ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಖಜಾಂಚಿ ರೇಖಾ ನೆಲಪಾಲು, ಮಾತೃಶಕ್ತಿ ಸಹ ಪ್ರಮುಖ ಸುಕೀರ್ತಿ ಉಪಸ್ಥಿತರಿದ್ದರು. ಕ್ರಮ ಇದೆ. ಅದರಲ್ಲಿ ಈ ಸತ್ಸಂಗ ಅಂತ ಹೇಳುವ ಒಂದು ಪ್ರಮುಖವಾದ ಒಂದು ವಿಭಾಗ ನಮ್ಮ ವಿಶ್ವ ಹಿಂದೂ ಪರಿಷತ್ನಲ್ಲಿದೆ. ಅದಕ್ಕೆ ಸತ್ಸಂಗಕ್ಕೂ ಕೂಡ ಸತ್ಸಂಗ ಪ್ರಮುಖ, ಸತ್ಸಂಗ ಸಹ ಪ್ರಮುಖ, ಆಮೇಲೆ ಅದು ಜಿಲ್ಲೆಯಲ್ಲಿದ್ದರೆ ಪುನಃ ತಾಲೂಕುಗಳಲ್ಲಿ ಆ ರೀತಿ ಇದೆ. ಸತ್ಸಂಗ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಏನು ಚಟುವಟಿಕೆಗಳು ನಡೀತದೆ. ಸತ್ಸಂಗದಲ್ಲಿ ಭಜನೆ ಇರ್ತದೆ, ಪೂಜೆ ಇರ್ತದೆ, ಭಾರತ್ ಮಾತಾ ಪೂಜನೆ ಇರ್ತದೆ, ಆಮೇಲೆ ಇದು ಏನು ಉಳಿದ ನಮ್ಮ ಬೌದ್ಧಿಕ ಇರ್ತದೆ, ಒಂದು ಉಪದೇಶದ ತರ ಒಂದು ಬೌದ್ಧಿಕ ಇರ್ತದೆ. ಇದೆಲ್ಲ ಸತ್ಸಂಗದ ಒಂದು ರೂಪರೇಷೆಯಲ್ಲಿ ನಡೀತದೆ. ಹಾಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಸತ್ಸಂಗ ಆಯಾಮದ ಸತ್ಸಂಗ ವಿಭಾಗದ ವತಿಯಿಂದ ಒಂದು ಮಹಾ ಸತ್ಸಂಗ ಮತ್ತು ಮಹಾ ಆರತಿ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅದು 25ನೇ ತಾರೀಕಿಗೆ ಶನಿವಾರ, ನಾಳೆಲ್ಲ ನಾಡಿದ್ದು ಸಂಜೆ 4:30ರಿಂದ 6 ಗಂಟೆಗೆ ಸಮಯ ನಿಗದಿಯಾಗಿದೆ. ವೀರಾಂಜನೇಯ ಕ್ಷೇತ್ರ ಅಂತ ಹೇಳಿ ನಮ್ಮ ನೆಲಪಾಲಿನಲ್ಲಿ ವಿವೇಕಾನಂದ ಕಾಲೇಜಿಗೆ ಹೋಗ್ತದಲ್ಲ, ಅಲ್ಲಿ ಒಳಗಡೆ ಅಲ್ಲಿ ಸ್ವಲ್ಪ ಒಂದು ಕ್ಷೇತ್ರವಾಗಿ ಅದು ಮಾರ್ಪಾಡು ಆಗ್ತಾ ಇದೆ ಈಗ ಚೆನ್ನಾಗಿ. ಅದನ್ನ ವಿಶ್ವ ಹಿಂದೂ ಪರಿಷತ್ತಿನ ಸ್ಪರ್ಧೆಯಲ್ಲಿ ಅದು ಆ ಕ್ಷೇತ್ರ ಡೆವಲಪ್ ಆಗ್ತಾ ಇದೆ. ಅಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಬೌದ್ಧಿಕ ಕೊಡ್ಲಿಕ್ಕೆ ನಮ್ಮ ಶಶಾಂಕ್ ಭಟ್ಟವೇನೂರು ಅಂತೇಳಿ ಅವರು ಜಿಲ್ಲಾ ಮಠ ಮಂದಿರ ಅರ್ಚಕ ಪುರೋಹಿತ ಸಂಪರ್ಕ ಪ್ರಮುಖ ಆಗಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ. ಆಮೇಲೆ ಅವರು ಏನು ವಿದ್ವಾಂಸರು ಕೂಡ ಹೌದು, ವೈದಿಕ ಪಂಡಿತರು ಕೂಡ ಹೌದು. ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಶಶಾಂಕ್ ಭಟ್ ಅವರು ಇದನ್ನು ಏನು ಪ್ರಮುಖ ಭಾಷಣ ಬೌದ್ಧಿಕ ಮಾಡಲಿಕ್ಕಿದ್ದಾರೆ ಆ ದಿವಸ. ಆಮೇಲೆ ದೀಪಗಳ ಸಂಭ್ರಮ ಅಂತ ನಮಗೆ ಅದು ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ದೀಪ ಸಂಭ್ರಮ ಅದರ ಒಂದು ಇದು ಹೇಳಿಬಿಡ್ತೇನೆ ನಾನು, ಆಮೇಲೆ ಉಳಿದದನ್ನು ಅವರು ರವಿ ಅವರು ಹೇಳ್ತಾರೆ. ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ ಮಂದಿರ ಉದ್ಘಾಟನೆಯಾಗಿ 1 ವರ್ಷ ಮೊನ್ನೆಗೆ ಆಯಿತು. ಮೊನ್ನೆಗೆ ಅಂತ ಹೇಳಿದ್ರೆ 22ನೇ ತಾರೀಕಿನ ನಾವು ಜನವರಿ 22 ತಾರೀಕು ಲೆಕ್ಕದಲ್ಲಿ ಅದನ್ನು ಆಚರಣೆ ಮಾಡಲಿಲ್ಲ. ಅದನ್ನು ಹೇಗೆ ಮಾಡಿದ್ದು ಅಂದ್ರೆ ಕರೆ ಕೊಡಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಇಡೀ ದೇಶಾದ್ಯಂತ ಇರ್ಬೋದು, ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ. ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ತಿಥಿ ಏನು ನಾವು ಅನುಸಾರವಾಗಿ ಆ ರೀತಿ ಮಾಡುವಂಥದ್ದು. ವೈಕುಂಠ ಏಕಾದಶಿ ಏನು ಬರ್ತದೆ, ವೈಕುಂಠ ಏಕಾದಶಿ ಮರುದಿನ ದ್ವಾದಶಿ ದಿವಸ ಪ್ರತಿ ವರ್ಷ ಅದು ಶುದ್ಧ ದ್ವಾದಶಿ. ಆ ದಿವಸ ಶ್ರೀರಾಮನ ಪಟ್ಟಾಭಿಷೇಕ ಆದದ್ದು ಕಳೆದ ವರ್ಷ. ಹಾಗೆ ಈ ವರ್ಷ ಕೂಡ ವೈಕುಂಠ ಏಕಾದಶಿ ಮರು ದಿವಸ ಶುದ್ಧ ದ್ವಾದಶಿ ಅಂತೂ ಅದು ಆಚರಣೆ ಆಗಿದೆ ಎಲ್ಲ ಕಡೆ. ಇಲ್ಲಿ ನಾವು ಅದನ್ನ ವಿಶೇಷವಾಗಿ ಈ ವರ್ಷ ಏನು ಆಚರಣೆ ಮಾಡಲಿಲ್ಲ. ಹಾಗೆ ಈ ಸಂದರ್ಭದೊಟ್ಟಿಗೆ ಆ ಮಹಾ ಆರತಿಯನ್ನು ಕೂಡ ಆ ಪ್ರಯುಕ್ತ ಮೊನ್ನೆ ಅದು ವರ್ಧಂತಿ ಆದಂತಹ ಪ್ರಯುಕ್ತದಲ್ಲಿ ಅದನ್ನು ಸೇರಿಸಿಕೊಂಡು ಮಾಡ್ತಾ ಇರೋದು. ಆಮೇಲೆ ಜನವರಿ 11ಕ್ಕೆ ಎಲ್ಲ ಕಡೆ ಆಗಿದೆ ಅದು. ಈಗ ಅದನ್ನು ಆ ಪ್ರಯುಕ್ತದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು, ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದ ಏನು ಯಶಸ್ವಿಗೊಳಿಸಬೇಕು ಅಂತೇಳಿ ಒಂದು. ಆಮೇಲೆ ನಿಮ್ಮನ್ನೆಲ್ಲರನ್ನು ಕೂಡ ಆ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳುವ ವಿಚಾರವನ್ನು ಹೇಳ್ತೇನೆ. ಆಮೇಲೆ ಜಿಲ್ಲಾ ಮಠ ಮಂದಿರ ಅರ್ಚಕ ಪುರೋಹಿತ ಸಂಪರ್ಕ ಪ್ರಮುಖ ಇದ್ದಾರೆ, ಅವರ ಬೌದ್ಧಿಕ ಕೂಡ ಈ ಸಂದರ್ಭದಲ್ಲಿ ಇರ್ತದೆ. ಇನ್ನು ನಿಮ್ಗೇನಾದರೂ ಇದ್ರ ಬಗ್ಗೆ? ಹೌದು, ಅಂದ್ರೆ ಹಣತೆ ಅಲ್ಲ, ಕೈಯಲ್ಲಿ ಇಟ್ಕೊಳ್ಬೇಕು. ಎಲ್ಲರೂ ಅಲ್ಲಿ ಬಂದವರೆಲ್ಲರೂ ಹಣತೆಯಲ್ಲಿ ಇಟ್ಕೊಂಡು ಏಕಕಾಲದಲ್ಲಿ ನಾವು ಹನುಮಾನ್ ಚಾಲಿಸ 1000 ದೀಪಗಳ
ಮತ್ತೊಂದು ನಮಗೆ 1000 ದೀಪಗಳನ್ನು ನಾವು ಹಚ್ಚಿ ಹಚ್ಚಿದ್ದೇವೆ. ಬಂದ ಸಂಖ್ಯೆ ಜನರ ಸಂಖ್ಯೆ ನೋಡಿಕೊಂಡು ಆ ದೀಪಗಳ 1000 ದೀಪಗಳನ್ನು ನಾವು ಹಚ್ಚಿ ಏನು ಮಾಡೋದು ಎಲ್ಲಿ ಹಚ್ಚೋದು? ಅದು ಈಗ ಒಂದು ಜನ ಬಂದವರು ಕೈಗೆ ಕೊಡಬೇಕು. ಹೌದು. ಉಳಿದದ್ದು ನೆಲದಲ್ಲಿ ಇರ್ತದ? ಯಾವುದು ದೀಪಗಳ? ಹೌದು, ನಾವು ದೇವಸ್ಥಾನದ ಈ ವೀರಾಂಜನೇಯ ದೇವಸ್ಥಾನದ ಸುತ್ತ ಹಚ್ಚೇವೆ. ಸುತ್ತ ಹಚ್ಚೇವೆ ದೀಪಾವಳಿ ಹಾಗೆ. ದೀಪಾವಳಿಯಾಗಿ ಅಂದ್ರೆ ಅದು ಸಂಭ್ರಮೋತ್ಸವ ನಮಗೆ. ಯಾಕಂದ್ರೆ ನಾವು ಈ ಜನವರಿ ತಿಂಗಳನ್ನ ಶ್ರೀರಾಮ ನಮ್ಮ ಮರ್ಯಾದ ಪುರುಷ ಶ್ರೀರಾಮಚಂದ್ರ ಪ್ರತಿಷ್ಠಾ ಮಾಸ ಅಂತೇಳಿ ನಾವು ಆ ರೀತಿಯಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಜನವರಿ ತಿಂಗಳಲ್ಲಿ ಶ್ರೀರಾಮನ ಪ್ರತಿಷ್ಠಾ ಮಾಸ ಅಂತ ಹೇಳ್ತಾರೆ. ಯಾಕಂದ್ರೆ ದಿವಸ ನಮಗೆ ಮಾಡ್ಲಿಕ್ಕೆ ಅದು ಆಗುದಿಲ್ಲ, ಅದೇ ದಿವಸ ಮಾಡ್ಲಿಕ್ಕೆ ಎಲ್ಲರ ಕಡೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಪ್ರತಿಷ್ಠಾ ಮಾಸ ಅಂತ ಹೇಳ್ಕೊಂಡು ನಾವು 22ಕ್ಕೆ ಈ 1000 ದೀಪಗಳ ಸಂಭ್ರಮ ಸುಂದರ ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇದನ್ನು ಜನವರಿ 25 ಮೆರವಣಿಗೆ ಮೆರವಣಿಗೆ ಈ ರೀತಿ ಇರ್ತದೆ. ಪ್ರಥಮವಾಗಿ ದೀಪ ಪ್ರಜ್ವಲನೆ ಆಗ್ತದೆ ಕಾರ್ಯಕ್ರಮದ್ದು. ಆಮೇಲೆ ನಮ್ಮ ಸಂಘದ ಒಂದು ಸನಾತನ ಸಂಸ್ಕೃತಿಯ ಪ್ರಕಾರ 3 ಬಾರಿ ಓಂಕಾರ ಆಗ್ತದೆ. 1 ನಿಮಿಷ ಮೌನ. ಮೌನ ಯಾಕೆ ಅಂತ ಹೇಳಿದ್ರೆ ನಾವು ಯಾವ ಓಂಕಾರವನ್ನು ಹೇಳಿದ್ರೆ ಅದನ್ನು ಅದರ ಬದಲಾವಣೆಯನ್ನು ನಾವು ಗಮನಿಸೋಸ್ಕರ. ಆಮೇಲೆ ಐಕ್ಯ ಮಂತ್ರ ಅಂತ ಇರ್ತದೆ. ಶ್ರೀರಾಮ ತಾರಕ ಮಂತ್ರ ಅದೆಲ್ಲ ಅದು ಸಾಮೂಹಿಕ ಪಠಣ ಮಾಡೋದು, 13 ಬಾರಿ ಪಠಣ ಮಾಡ್ತೇವೆ. ಆಮೇಲೆ ಗಣೇಶನಿಗೆ ಮತ್ತು ಗುರುಗಳಿಗೆ ವಂದನೆ ಕಾರ್ಯಕ್ರಮ ಇರ್ತದೆ. ಒಂದು 3 ಭಜನೆ ಇರ್ತದೆ. ಆಮೇಲೆ ದೇಶಭಕ್ತಿ ಗೀತೆ ಒಂದು ಅಥವಾ ಎರಡು ದೇಶಭಕ್ತಿ ಗೀತೆ ಇರ್ತದೆ. ಸುಭಾಷಿತ, ಆಮೇಲೆ ಅಮೃತ ವಚನ, ಆಮೇಲೆ ನಮ್ಮ ಶಶಾಂಕ್ ಭಟ್ರಿಂದ ಭೌತಿಕ ಇರ್ತದೆ. ಆಮೇಲೆ ಭಾರತಿ ಮಾತೆಗೆ ಆರತಿ ನಡೀತದೆ. ಈ ಭೌತಿಕ ಆದ ನಂತರ ನಾವು ಈ 1000 ದೀಪಗಳನ್ನು ಹಚ್ಚಿ ಏಕಕಾಲದಲ್ಲಿ ಹನುಮಾನ್ ಪಠಣ ಮಾಡಿಕೊಟ್ಟು ಕೊನೆಯಲ್ಲಿ ಭಾರತ ಮಾತೆಗೆ ಆರತಿ ಮಂತ್ರ ಸಹಿತ ಭಾರತ ಮಾತೆಗೆ ಆರತಿ ಮಾಡ್ತೇವೆ. ಮತ್ತೆ ಅಲ್ಲಿ ವೇದಿಕೆಯಲ್ಲಿ ಪ್ರಮುಖ ಅವರಿಂದ ಪುಷ್ಪಾಂಜಲಿ ಹಾಕಿರ್ತೇವೆ. ಆಮೇಲೆ ಶಾಂತಿ ಮಂತ್ರ, ಜಯ ಘೋಷಗಳು, ಈ ರೀತಿಯಲ್ಲಿ ಕಾರ್ಯಕ್ರಮ ಸ್ವರೂಪ ಈ ಮಹಾಸತ್ಸಂಗ. ಭಾಷಣ ಇಲ್ಲ, ಅದೇ ಭಾಷಣ ಭೌತಿಕ ಒಂದೇ ಒಬ್ಬರೇ ಭೌತಿಕ ಒಬ್ಬರೇ ಭಾಷಣ ಅಂತ ಇಲ್ಲ. ಸತ್ಸಂಗ